ಹೌದು. ಎಲ್ಲಿ ಬಂದಿರ್ತೀರಾ? ಹಾ, ಏನಾದ ಯಾವ್ದ? ಹೌದು. ಯಾವ್ದನ್ನ? ಹೌದು 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 ಹೌದು. ಅವರು ಲೆವೆಲ್ಲಲ್ಲಿ ಆ ತರ ನೋಡಿ, ಪಳೆಯ ಕಾಲದಲ್ಲೂ ನೋಡ್ತಾರೆ. ವಾಯುದೇವರಿಗೆ ನಿದ್ರೆ ಇಲ್ಲ, ಸ್ವಪ್ನ ಇಲ್ಲ, ಬರೀ ಜಾಗೃತ ಅಷ್ಟೇ. ಅದು ಭಾರಿ ವಿಶೇಷ. ವಾಯುದೇವರು ಯಾತಕ್ಕೆ ಕೇಳ್ಬೇಕು ಅಂದ್ರೆ, ವಾಯುದೇವರು ಜೀವೋತ್ತಮರ ಹೇಗಿರ್ಬೇಕಾದ್ರೆ ದೇವ್ರು ಹೇಗಿರ್ಬೋದು, ಇದು ಇಂಪಾರ್ಟೆಂಟ್. ದೇವ್ರು ಹೇಗಿರ್ಬೋದು, ಈ ಫೋಟೋ ನೋಡಿ ಸಾಮಾನ್ಯ ವ್ಯಕ್ತಿಗಳು ನೋಡೋ ಪದ್ಧತಿ ಇದೆಯಲ್ಲ, ಫಸ್ಟ್ ಫೋಟೋ ವಾಯುದೇವರಾದ್ರಿಂದ ಅವ್ರು ನೋಡಿದ ತಕ್ಷಣ ಏನಾಗುತ್ತೆ, ದೇವ್ರು ಹೇಗೆ ಐಡಿಯಾ ಬರುತ್ತೆ. ಒಂಚೂರು ಭಾರಿ ಜಾಸ್ತಿ ಇದ್ದಾರೆ, ಬೇರೆ ಒಂದು ಐಡಿಯಾ ಬರುತ್ತೆ. ಸೂರ್ಯನ ಫೋಟೋ ನೋಡಿದ್ರೆ ಒಂದು ಸೂರ್ಯ ಅಂತ ಗೊತ್ತಾಗತ್ತಲ್ಲ ಆಕಾಶದಲ್ಲಿ, ಆ ತರ ಕಾಣಿಸುತ್ತೆ. ಬಟ್ ಅವರಷ್ಟು ಇದು ಉಳಿದವ್ರು ಯಾರು? ಅದಕ್ಕೆ ಮುಖ್ಯ ಪ್ರತಿಭಾ ಅಂದ್ರೆ ಅವರೇ ಮುಖ್ಯ ಪ್ರತಿಭೆ. ಅದೇ ಉಪನಿಷತ್ ಹೇಳ್ಬೇಕಾದ್ರೆ ತ್ವಮೇವ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಕಣ್ಣಿ ಕಾಡೋ ನಾರಾಯಣ ಅಂದ್ರೆ ನೀವೇ. ಅಷ್ಟ ಶಕ್ತಿ ಅವರು. ಯಾವ್ದಾಗಿತ್ತು? ಇನ್ನು ಪೇಜ್ ನಂಬರ್ ಹೇಳ್ಬೇಕಪ್ಪ. ಸತ್ಯಂ ಜಗತ್ ಈ ಪುಸ್ತಕ ಎಷ್ಟದು? 287. ಇವು ಬಹಳ ಬಂದಿದೆ. 287 ಸಿಕ್ತಬೇಡಿ, ಸಿಕ್ತು 287. ಹಾ, ನೆಕ್ಸ್ಟ್ ಈಗ ಏನ್ ಹೇಳ್ತಿದ್ದಾರೆ ಹೊರಟಿದ್ದಾರೆ? ಅದ ಸಿಕ್ಕಿದೆ. ಯಾರು ಹೇಳ್ತಾ ಇದ್ದಾರೆ ಈಗ? ಹಾಗಿದ್ರೆ ನದಿಗಳೆಲ್ಲ ಸೇರ್ತಾ ಇದೆ, ಹರಿತಾ ಇದೆ, ಸಮುದ್ರ ಎಲ್ಲ ತಿಳಿಸಿದೆ. ಅಲ್ಲಿ ಹೋದಾಗ ದೃಷ್ಟಾಂತದಲ್ಲಿ ಮೇನ್ ಪಾಯಿಂಟ್ ಯಾವುದು ಅಂದ್ರೆ, ನದಿಗಳು ಸಮುದ್ರ ಸೇರುತ್ತೆ, ನೋಡಿದವ್ರಿಗೆ ಗೊತ್ತಾಗೋದಿಲ್ಲ. ಅಲ್ಲ, ಅಭಿಮಾನಿ ದೇವತೆಗಳಿಗೂ ಕೂಡ ನಾನ್ ಈ ನದಿ ಏನಿರು ಅಂತ ಗೊತ್ತಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಏನಾಗುತ್ತದೋ ಸೇರ್ಕೊಂಡ್ಬಿಟ್ಟಿರುತ್ತೆ. ಬಟ್ ಸ್ಟಿಲ್ ಏನದು ಬೇರೆನೇ ಹೊರತು ಒಂದೇ ಅಲ್ಲ. ಅಂದ್ರೆ ಮೇಲೆ ಹೋದಾಗ ನಮಗೆ ಭೇದ ಕಾಣಿಸೋದಿಲ್ಲ ಅಂತ ಹೇಳ್ಬೇಕು, ಭೇದ ಇಲ್ಲ ಅಂತ ಹೇಳ್ಬಾರ್ದು. ಈ ಹಾಲಲ್ಲಿ ನೀರ್ ಹಾಕಿದ ತಕ್ಷಣ ನಮ್ಮ ಕಣ್ಣಿಗೆ ನೀರ್ ಹಾಕಿದ್ ಗೊತ್ತಾಗತ್ತಾ? ಗೊತ್ತಾಗಿದ್ದು ಯಾರು ನೀರಾವ್ ತಗೋತಿದ್ರ? ಇಲ್ಲ ಇಲ್ಲ. ಯಾಕೆ? ಕಣ್ಣಿಗೆ ಕಾಣೋದಿಲ್ಲ ಅದು. ಅದೇ ಯಾರಿಗೆ? ನಮ್ಮನೆ ಹಾಲೇ ಅದು, ಗೊತ್ತಾಯ್ತಾ? ನಮಗೆ ಗೊತ್ತಾಗ್ತಾ ಇಲ್ಲ ನೀರ್ ಹಾಕಿರೋದು, ನಾವೇ ಕೊಂಡ್ಕೊಂಡಿರೋದು. ಆಯಾ ಅಭಿಮಾನಿ ದೇವತೆಗಳಿಗೆ ಕೂಡ ಏನು ಗೊತ್ತಾಗೋದಿಲ್ಲ ಅಂದ್ರೆ, ನಾನು ಗಂಗಾ ನದಿಯ ನೀರು ಇದು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ, ಗೊತ್ತಾಯ್ತಾ? ಅದು ಏನ್ ಮಾಡ್ತಾರೆ? ವಾಯುದೇವರು ತಗೊಳ್ತಾರ, ಒಬ್ಳು ಸಾಲ್ಟ್ ಔಟ್ ಮಾಡ್ತಾರೆ. ಸಾಲ್ಟ್ ಔಟ್ ಮಾಡಿಬಿಟ್ಟು ಮೇಘ ಮಾಡ್ತಾರ, ಮೇಘ ಮಾಡಿ ಕಳಿಸ್ಕೊಡ್ತಾರೆ. ಅದು ಎಲ್ಲಿ ಬೇಕೋ ಅಲ್ಲೇ ಮಳೆ ಕೊಡೋದು, ಬೇರೆ ಕಡೆ ಕೊಡೋದಿಲ್ಲ. ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳ್ತೀವಿ. ಕ್ಯಾಚ್ಮೆಂಟ್ ಏರಿಯಾ ಅರ್ಥ ಆಗುತ್ತಲ್ಲ, ಅಲ್ಲಿ ಬಿದ್ದು ಅಲ್ಲಿಗೆ ಹೋಗ್ಬೇಕು ನೀರು. ಇವಾಗ ಯಮುನಾ ನೀರಿದೆ, ಅದೆಲ್ಲೋ ಒಂದ್ ಕಡೆ ಬಿದ್ರು ಕೂಡ ಡೌನ್ ಅಲ್ಲಿ ಎಲ್ಲಿ ಯಮುನಾ ನದಿಗೆ ಸೇರ್ಬೇಕು. ಆ ರೀತಿ ಸುರಿಸ್ತಾರ. ನೀರ್ ಮೇಲೆ ಹಾಕ್ಬೇಕಾಗಿಲ್ಲ, ಅಲ್ಲಿ ಹೋಗ್ಬಿಟ್ರೆ ಆಯ್ತು. ತುಂಗಾ ನದಿ ಹಾಗೆ ಹೋಗು, ಕ್ಯಾಚ್ಮೆಂಟ್ ಏರಿಯಾ ಅಂತ ಅದಕ್ಕೆ ಹೆಸರು. ಅಲ್ಲಿ ಬಿದ್ದಿದ್ದರೆ ಅಲ್ಲಿಗೆ ಹೋಗ್ಬೇಕಾದ್ರಿಂದ ಸರಿಯಾಗಿ. ಅದು ದೇವರು ಮಾಡೋ ಕೆಲಸ. ಅಂದ್ರೆ ನಾವೆಲ್ಲ ಮಳೆ ಯಾರು ಕೊಡ್ತಾರೆ ಅನ್ನೋದ್ರ ಬಗ್ಗೆ, ಇಂದ್ರಾ ದೇವತರ ಬಗ್ಗೆ ಗೊತ್ತಿದೆ, ವಾಯುದೇವ್ರ ಗೊತ್ತೇ ಇಲ್ಲ. ಯಾರು ಕರೆಯೋದು ಮಾನ್ಸೂನ್ ಅಂತಾನೆ ಕರೆಯೋದು, ಮಾನ್ಸೂನ್ ವಿಂಡ್ ಅಂತಾನೆ ಕರೆಯೋದು. ಅದು ವಿಂಡನ್ ಮರ್ಸ್ಬಿಡ್ತಾರೆ ಆಮೇಲೆ. ಅವರಿಂದನೇ ಬೆಳೆ ಆಗಕ್ಕೆ ದೊಡ್ಡ ಸಾಧನೆ. ಅಷ್ಟಾಯ್ತು. ಇತಿ ಪಿತೃೋಪದಿಷ್ಟ ಸನ್ ಪುತ್ರ. ಯಾರನ್ನು ತಿಳ್ಕೊಳ್ಳೋದಿಲ್ವಲ್ಲ, ಶಿಕ್ಷೆ ಹೇಳ್ತಾರೆ ಅವ್ರಿಗೆ. ಯಾರನ್ನು ತಿಳ್ಕೊಳ್ಳೋದಿಲ್ವಲ್ಲ ಅವ್ರು ಏನಾಗ್ತಾರೆ ಗೊತ್ತಾ? ಏವವೇ ಖಲು ಸೌಮ್ಯ ಏತಾ ಇಮಾಹ ಸರ್ವಾಹ ಪ್ರಜಾಹ ಸತ ಆಗಮ್ಯ ನ ವಿದುಹು ಸತ ಆಗಚ್ಛಾಮಹ ಇತಿ ತೈಹ ವ್ಯಾಘ್ರೋವ ಸಿಂಹೋವ ವೃಕೋವ ವರಾಹೋವ ಕೀಟೋವ ಪತಂಗೋವ ದಂಶೋವ ಮಶಕೋವ ಯದ್ಯದ್ಭವಂತಿ ತತ್ತದಾ ಭವಂತಿ. ನ ಸ ಏಷೋ ಅಣಿಮ ಸ ಏಷ ಅಣಿಮ ಇತರಾತ್ಮ್ಯವಿದಂ ಸರ್ವಂ ಸತ್ಯಂ ಸ ಆತ್ಮ ಅತತ್ವಮಸಿ ಶ್ವೇತಕೇತೋ ಇತಿ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತು ಇತಿ ತಥಾ ಸೌಮ್ಯ ಇತಿ ಹೋವಾಚ.
ಗೊತ್ತಿದ್ದಲ್ಲಿ ಯಾಕೆ ತಿಳ್ಕೊಬೇಕು ಅಂತ ತಿಳ್ಕೊಳ್ಳೋದೇ ಇದ್ದವ್ರು ಹೇಗೆ ಆಗಿಬಿಡ್ತಾರೆ ಅಂತ ಹೇಳ್ತಾರೆ. ನಾವೇನ್ ತಿಳ್ಕೊಂಡಿಲ್ಲ. ಈಗ ನದಿ ಸಮುದ್ರ ಸೇರಿದ ನದಿಗೆ ತಾನು ಯಾರು ಬೇರೆ ಅಂತ ಗೊತ್ತಿದೆ, ಅವರಿಗೆ ಯಾರು ಅಂತ ಗೊತ್ತಿಲ್ಲ. ನಮ್ಮ ಸ್ವರೂಪ ನಮಗೆ ಗೊತ್ತಿಲ್ಲ. ಇಂಟ್ರೆಸ್ಟಿಂಗ್ ಇದು. ನಮಗೆ ದೇವ್ರು ಗೊತ್ತಿಲ್ಲ ಅಲ್ಲ, ನಮ್ಮ ಸ್ವರೂಪನೇ ನಮಗೆ ಗೊತ್ತಿಲ್ಲ. ಅಪರೋಕ್ಷ ಜ್ಞಾನ ಅಂದ್ರೆ ಸೈಮಿಲ್ಟೇನಿಯಸ್ ಎರಡೂ ಆಗುತ್ತೆ. ನಮ್ಗೆ ದೇವ್ರಿಗೆ ಕಾಣಿಸ್ತಾ ನಾವ್ ಯಾರು ಅಂತ ಗೊತ್ತಾಗುತ್ತೆ. ಇದು ಸೈಮಿಲ್ಟೇನಿಯಸ್. ಯಾರು ತಮ್ಮನ್ನು ಸರಿಯಾಗಿ ತಿಳ್ಕೊಂಡಿದ್ದಾರೆ ದೇವ್ರು ನೋಡಿದ ಮಾತ್ರ ಇದ್ರ ಗೊತ್ತಾಗೋದಿಲ್ಲ. ಈ ಕರಡಿ ಕಾಣಿಸ್ಬೇಕಾದ್ರೆ ಹೇಗೋ ಹಾಗೆ ನೋಡಿದ ತಕ್ಷಣ ಪ್ರತಿಬಿಂಬನ ಕಾಣಿಸುತ್ತೆ, ತಾನು ಹೇಗಿದ್ದೇನೆ ಅಂತ ಗೊತ್ತಾಗುತ್ತೆ. ಯಾರೇ ಹಾಗೆ ಗೊತ್ತಾದ್ರೆ ಕರಡಿಯಾಗಿ ನೋಡ್ಕೋಬೇಕಾಗಿತ್ತು. ಕರಡಿ ಎಲ್ಲರೂ ನೋಡ್ಕೊಳಕ್ ಹೇಗೆ ಬರೋದಿಲ್ವೋ ಹಾಗೆ ಇಲ್ಲಿ ತಿಳ್ಕೊಂಡು ಇಷ್ಟು ದೊಡ್ಡ ಅವನು ಏನಾಗ್ತಾನೆ, ತಿರಿಯ ಯೋನಿಯಲ್ಲಿ ಹುಟ್ಟುತ್ತಾನೆ, ನಾಶವಾಗ್ತಾನೆ. ನಾವು ಬಂದಿರೋದೆಲ್ಲಿಂದ? ಸತ ಆಗಮ್ಯ. ಸತ ಅಂದ್ರೆ ಸತ್ಯತಿ ಬ್ರಹ್ಮ, ಪರಮಾತ್ಮ ನಮ್ಮನ್ನು ಹುಟ್ಟಿಸಿದ್ದಾನೆ. ವಾಯುದೇವ ಮೂಲಕ ಬಂದಿದ್ದೇವೆ, ಮರ್ತು ಬಿಟ್ಟಿದ್ದೇವೆ. ಈಗ ಇಂಥ ತಿರಿಯ ಯೋನಿಯಲ್ಲಿ ಹುಟ್ಟಬೇಕಾಗತ್ತೆ ಅಂತ ಯಾರೇನು ತಿಳ್ಕೊಡೋದಿಲ್ಲ. ದೊಡ್ಡ ಅಪಾಯ ಇದೆ, ಪನಿಷ್ಮೆಂಟ್ ಇದೆ ಅಂತ. ಬ್ರಹ್ಮಜ್ಞಾನ ಯಾವ ಜ್ಞಾನ ಓದ್ತಾ ಹೋದ್ರು ಕೂಡ ನಮಗೆ ಪನಿಷ್ಮೆಂಟ್ ಇಲ್ಲ. ನೀವು ಅಜ್ಞಾನ ಇದೆ ಅನ್ನೋದು ಹಾಸಿಗೆ ಸಾಗಬಹುದು, ಪನಿಷ್ಮೆಂಟ್ ಅಂತಿಲ್ಲ. ಇದನ್ನು ಓದ್ತಾ ಹೋದ್ರೆ ಪನಿಷ್ಮೆಂಟ್ ಇದೆ. ಅಂದ್ರೆ ಕಥೆ ಕಾದಂಬರಿ ಓದ್ತಾ ಹೋದ್ರೆ ಪನಿಷ್ಮೆಂಟ್ ಇಲ್ಲ. ಟೆಕ್ಸ್ಟ್ ಬುಕ್ ಓದ್ತಾ ಹೋದ್ರೆ ಫೇಲ್ ಆಗ್ತದೆ. ಇದು ಟೆಕ್ಸ್ಟ್ ಬುಕ್ ಆದ್ರಿಂದ, ಅಧ್ಯಾತ್ಮ ಟೆಕ್ಸ್ಟ್ ಫಾರ್ ಆಲ್ ಆದ್ರಿಂದ ಪ್ರತಿಯೊಬ್ರು ತಿಳ್ಕೊಬೇಕು. ದೇವರಿಂದ ಬಂದಿರೋದು ಅದೇ ಭಗವದ್ಗೀತೆ ಹೇಳೋದು. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಇದೇ ಅರ್ಥ. ಎಲ್ಲರೂ ಅವ್ಯಕ್ತಾನೆ ಪರಮಾತ್ಮನ ಹೆಸರು, ಅವ್ಯಕ್ತ ವಿಷ್ಣು ಸಹಸ್ರನಾಮದ ಹೆಸರು. ಎಲ್ಲರೂ ಭಗವಂತನಿಂದನೇ ಹುಟ್ಟಿ ಬಂದಿರೋದು. ಭಗವಂತನ ಹತ್ರ ಸೇರಬೇಕು ನಾಳೆ, ಬೇರೆ ದಾರಿ ಇಲ್ಲ. ಮಧ್ಯೆ ಸ್ವಲ್ಪ ಕಾಣ್ತೀವಿ ಅಷ್ಟೇ ಹೊರತು ನಾವು ಅಂತ ಕಾಣ್ಕೊಳ್ಳೋದು ನಾವು ಭ್ರಮೆ. ಉಳಿದೆಲ್ಲ ದೇವರೇ ಮಾಡಿಸ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಂಡ್ರೆ ಈಗಲೂ ದೇವರೇ ಮಾಡ್ತಾ ಅರ್ಥ ಆಗುತ್ತೆ ಅಂತ ಹೇಳಿರೋದು. ಉಳಿದು ಅಪಾರ್ಥ ಮಾಡ್ಬಿಡ್ತಾರೆ. ಅವ್ಯಕ್ತಿಯಿಂದ ಹುಟ್ಟಿದವರು ಅವ್ಯಕ್ತ ತತ್ವ ಅಂತ ಹೇಳ್ತಾರೆ. ಸಾಂಖ್ಯ ಮತ ಅದು, ಈ ಮತ ಅಲ್ಲ. ಅವ್ಯಕ್ತ ಅಂದ್ರೆ ಭಗವಂತ. ತದವ್ಯಕ್ತ ಮಾಹಿ ಬ್ರಹ್ಮಸೂತ್ರ. ಪರಮಾತ್ಮ ಅವ್ಯಕ್ತ ಅಂದ್ರೆ ಯಾರು? ದೇವರೇ. ಓಂ ತದ್ ಅವ್ಯಕ್ತ ಮಾಹಿ ಓಂ ಅಂತ ಬ್ರಹ್ಮಸೂತ್ರ ಹೇಳ್ತಾರೆ. ಅದಾಯ್ತು. ಇತಿ ಪಿತ್ರ ಉಪದಿಷ್ಟ ಸನ್ ಪುತ್ರ ಪಪ್ರಚ್ಛ ತಂ ಪುನಃ ಭೂಯ ಏವ. ಮತ್ತೊಮ್ಮೆ ಹೇಳಿ ಅಂತ ಕೇಳಿದ್ರೆ ಏನು ಗೊತ್ತಾ? ಇನ್ನೂ ಕ್ಲಿಯರ್ ಮಾಡಿ ಅಂತ ಅರ್ಥ. ಗೊತ್ತಾಗ್ಲಿಲ್ಲ, ಇನ್ನೂ ಹೇಳಿ ಅಂತ ಅಲ್ಲ, ಇನ್ನು ಸ್ವಲ್ಪ ಹೇಳಿ. ಪ್ರತಿಯೊಂದು ದೃಷ್ಟಾಂತ ಕೇಳಿದಾಗಲೂ ಕೂಡ ದೃಷ್ಟಾಂತ ಅರ್ಥ ಆಗುತ್ತೆ, ಹಿಂದಿನಿಂದ ಮುಂದೆ ಬರ್ತಾನೆ. ಇನ್ನೂ ಸ್ಪಷ್ಟ ಆಗ್ಬೇಕು ಅಂತ ಮತ್ತೆ ಹೇಳಕ್ ಶುರು ಮಾಡಿ. ಒಟ್ಟು 9 ದೃಷ್ಟಾಂತ ಕೊಟ್ಟರು. ಸರಿಯಾಗಿ ದೇವ್ರನ್ನ ಒಪ್ಪೋದಿಲ್ಲ ಅನ್ನೋರಿಗೆ 9 ಸರಿಯಾಗಿ ಹೇಳಿಬಿಟ್ರೆ ಅವನು ಯೋಗ್ಯನಾಗಿದ್ರೆ ಆಚೆ ಕಾಯ್ಬಿಡ್ತಾನೆ. ಇಲ್ಲ ಎಂದೆಂದೂ ಆಗೋದಿಲ್ಲ. ಎರಡು ಫೈನಲ್ ಟೆಸ್ಟ್ ಇದ್ದಾಗ ಇದು ಕೊಟ್ಟರೆ ವಾಸಿ ಆದ್ರೆ ಸರಿ ಹೋಗ್ಬಿಡ್ತಾರೆ ಅಂತಾರಲ್ಲ ಹಾಗೆ. ಅದು ಶ್ಯೂರ್ ಮೆಡಿಸಿನ್ ಇದೆ. ಅದೇ ಓದೋರೆಲ್ಲ ಹೇಳ್ಬೇಕು. ಸುಮ್ಮನೆ ಓದ್ಕೊಂಡು ಹೋಗಿ ಎಲ್ಲ ಓದ್ಕೊಂಡು ಅವ್ರಿಗೆ ಹೇಗೆ ಹೇಳ್ಬಹುದು. ಮಕ್ಕಳಿಗೆ ಹೇಳೋದು ಚಿಕ್ಕ ವಾಕ್ಯಗಳು, ಸ್ಪಷ್ಟ ವಿಚಾರಗಳು, ಗೊಂದಲ ಇಲ್ಲ. ಅವ್ರಿಗೆ ತಿಳಿಬೇಕು. ಎಲ್ಲರೂ ಕೂಡ ಯಾವ್ದಾದ್ರು ವಿಷಯ ಹೇಳೋದಿಲ್ಲ. ಎದುರು ದೃಷ್ಟಾಂತ, ನೀರು ತಗೊಂಡ್ ಬಾ, ಉಪ್ಪು ಹಾಕು. ಯಾರಿಗೆ ಯಾರ ಮೇಲೆ ಸಿಗೋದಿಲ್ಲ ಇವೆಲ್ಲಗಳು. ಚಿನ್ನ ಹಾಕು ಅಂತ ಹೇಳಿಲ್ಲ, ಮತ್ತೆ ಅದು ವಜ್ರ ಹಾಕು ಅಂತ ಹೇಳಿದ್. ನೀರು ಹಾಕು, ಉಪ್ಪು ಹಾಕಿರ್ತೇನೆ. ಉಪ್ಪಿಡದ ಮೇಲೆ ಯಾವ್ದಿದೆ? ದೇವ್ರನ್ನ ಹೇಗೆ ತೋರಿಸ್ಬೋದು, ದೇವ್ರ ಬಗ್ಗೆ ಹೇಗೆ ಕನ್ವಿನ್ಸ್ ಮಾಡ್ಬೋದು. ಅದೆಲ್ಲ ಬಿಟ್ಟು ಅರ್ಥ ಆಗದಂತ ಹೇಳ್ತಾ ಕೂತ್ಬಿಡ್ತಾವಲ್ಲ, ತಲೆ ಕೆಟ್ಟೋಗ್ಬಿಡುತ್ತೆ. ಅರ್ಥ ಆಗ ಹೇಳ್ರಿ ಅಂತ ಹೇಳ್ತೇನೆ ನಾವು. ವೇದಕ್ಕೆ ಸಾಮಾನ್ಯ ಅಲ್ಲ, ಸ್ಟಿಲ್ ಹೇಳ್ತಾನೆ ಇನ್ನು ಸ್ವಲ್ಪ ಸ್ಪಷ್ಟ ಕಾಣಬೇಕು ಅಂತ ಹೇಳಿ. ಇಷ್ಟು ಕ್ಲಿಯರ್ ಆಗಿ ಹೇಳೋದು ಅಂದ್ರೆ ಸಟಲ್ ಪಾಯಿಂಟ್ಸ್ ನಾವಾಗ ಏನ್ ಮಾಡ್ಬೇಕು? ಸಿಂಪಲ್ ಆಗಿ ಹೇಳಬೇಕು. ಲ್ಯಾಂಗ್ವೇಜ್ ಸಿಂಪಲ್ ಇರಬೇಕು, ಕಂಟೆಂಟ್ ಜೋರ್ ಇರಬೇಕು. ಇದು ಬೊಂಬಾಸ್ಟಿಕ್ ಲ್ಯಾಂಗ್ವೇಜ್ ಒಳಗೆ ಏನಿಲ್ಲ, ಆ ತರ ಆಗ್ಬಾರ್ದು. ವಿಷ್ಣುತ್ವ ನಿರ್ಣಯ ಅಂದ್ರೆ ಎರಡು ಜಾತಿ ಅದು ಬಿಟ್ಟು ಹೋಯ್ತು. ಇಲ್ಲಿ ಹೇಳ್ಬೇಕಾದನ್ನ ಅಲ್ಲಿ ಯಾಕೆ ಹೇಳಿದ್ರು ಅಂದ್ರೆ ಅದೆಲ್ಲ ಓದಿ ಸುಲಭವಾಗಿ ಅರ್ಥ ಆಗುತ್ತೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಎಲ್ಲ ಸೇರಿಸಿ ಓದ್ಕೋಬೇಕಲ್ಲ, ಅದು ಕಷ್ಟ ಆಗುತ್ತೆ, ನೀವೇ ತಿಳಿಸಿ ಅಂತ ಹೇಳಿದ್ರ. ಅದೊಂದು ರೀತಿ ವಿಷ್ಣುತ್ವರಣೆ ಹೇಗೆ ಅಂದ್ರೆ ಅದು ಪ್ರೋಸ್ ಅನುವ್ಯಾಖ್ಯಾನ ಇದ್ದಾಗ, ಅದು ಅನುವ್ಯಾಖ್ಯಾನ ಎರಡು AB ಇದ್ದಾಗ. ಇನ್ನು ಓದೋದಿಲ್ಲ ಮಾಡಿದ ಅಲ್ಲಿಗೆ ಹೋಗ್ಬಿಡ್ತಾರೆ. ಅದನ್ನೂ ಓದಲ್ಲ, ಯಾವ್ದು ತರ್ಕ ಓದ್ಬಿಡ್ತಾರೆ. ಎಕ್ಸ್ಪ್ಲೇನ್ ಮಾಡ್ತಾರೆ. ಹೌದು. ಅಲ್ಲ, ಕಷ್ಟ ನಾವು ಮಾಡ್ಕೋತೀವಿ ಅಷ್ಟೇ. ಯಾಕೆಂದ್ರೆ ಹೇಳ್ಬೇಕಾದ್ರೆ ಅದನ್ನ ಹೇಳೋದಿಲ್ಲ, ಮತ್ತಿನ್ನೊಂದು ಸೇರಿಸ್ಬಿಡ್ತಾರೆ, ಮತ್ತೊಂದು ಸೇರಿಸ್ಬಿಡ್ತಾರೆ. ಎಷ್ಟು ಕಷ್ಟ ಮಾಡಕ್ ಸಾಧ್ಯ ಅಷ್ಟು ಕಷ್ಟ ಮಾಡ್ಬಿಡ್ತಾರೆ. ಅರ್ಥ ಆಯ್ತಾ ನಿಮಗೆ? ಒಂದ್ಸರ್ತಿ ಪರವಾಗಿಲ್ಲ ನೋಡಿ. ಯಾಕೆ ಹೇಳ್ತೀವಿ ಅಂದ್ರೆ ಇಷ್ಟು ಕಷ್ಟ ಇದೆ, ಲೈಟ ತಗೋಬೇಡ, ಚಡದ್ ಹೇಳ್ಬೇಕು. ಯಾವಾಗಾದ್ರೆ ಹೇಳ್ತಾ ಇದ್ರೆ ಒಂದೊಂದು ಖಾರ, ಎಲ್ಲದಕ್ಕೂ ಖಾರ ಹಾಕ್ಬಿಟ್ರೆ, ಪಾಯಸಕ್ಕೂ ಖಾರ ಹಾಕ್ಬಿಟ್ರೆ ಆ ತರ ಎಲ್ಲದಕ್ಕೂ ಹಾಕ್ಬಾರ್ದು. ಎಲ್ಲದನ್ನು ಸಿಂಪಲ್ ಆಗಿದೆ, ಯೋಚನೆ ಮಾಡಬೇಡಿ. ಅದನ್ನು ತೋರಿಸ್ಬೇಕು. ಕಷ್ಟ ಇದೆ ಇದನ್ನು ತೋರಿಸ್ಬೇಕು. ನೆಗಡಿ ಕೆಮ್ಮಿಗೆ ಆಪರೇಷನ್ ಮಾಡ್ಬಿಟ್ರೆ ಮಾಡೋದು
ತೆಗೆದುಕೋಗ ಇನ್ಪೇಷಂಟ್ ಮಾಡಿ ಆಪರೇಷನ್ ಮಾಡಾಕ್ಬಿಟ್ರೆ ಮೂಲಕ್ಕೆ ತೆಗೆದಿಟ್ಬಿಡೋದು ಆ ಕಡೆ ಮಾಡಬಾರ್ದು. ಒಳ್ಳೆ ಡಾಕ್ಟರ್ ಅಂದ್ರೆ ಸರ್ಜರಿ ಮಾಡಿದ್ರೆ ಒಳ್ಳೆ ಡಾಕ್ಟರ್ ಅಲ್ಲ, ಸರ್ಜರಿ ಬೇಕಿಲ್ಲ ಅಂತ ಹೇಳಿದ್ರೆ ಒಳ್ಳೆ ಡಾಕ್ಟರ್. ಸುಮ್ನೆ ಮೆಡಿಸಿನ್ಗೆ ಹೋಗಿ ಯಾಕೆ ತಗೋತೀಯ ಬೇಡ ಅಂತ ಹೇಳಿದ್ರೆ ಬಿಲ್ ಮಾಡಕ್ಕೆ ಬರೋದ್ರೆ ಡಾಕ್ಟರ್ ಅಂತ ಹೇಳ್ತಾರೆ. ಬಿಲ್ ಮಾಡೋ ಡಾಕ್ಟರ್ ಕೆಲಸ ಅಲ್ಲ, ರೋಗ ವಾಸಿ ಮಾಡೋದು ಅಷ್ಟೇ ಕೆಲಸ. ಅದು ಭಾರಿ ಇಂಟ್ರೆಸ್ಟಿಂಗ್. ಅದು ಹಾಗೆ ಹೇಳ್ತಾರೆ ನೋಡಯ್ಯ, ಒಂದು ವೃಕ್ಷದ ಮೂಲ ಇದೆ, ಅಸ್ಯ ಸೌಮ್ಯ ಮಹತೋ ವೃಕ್ಷಸ್ಯ ಯೋ ಮೂಲೆ ಅಭ್ಯಾಹನ್ಯಾತ್ ಸ ಜೀವನ್. ಏನಾಯ್ತು? ಜೀವನ್ ಸ್ರವೇತ್. ಯೋ ಮಧ್ಯೆ ಅಭ್ಯಾಹನ್ಯಾತ್ ಸ ಜೀವನ್ ಸ್ರವೇತ್. ಯೋ ಅಗ್ರೆ ಅಭ್ಯಾಹನ್ಯಾತ್ ಸ ಜೀವನ್ ಸ್ರವೇತ್. ಸ ಏಷ ಜೀವೇನ ಆತ್ಮನ ಅನುಪ್ರಭೂತಃ ಪಿಪೀಯಮಾನೋ ಮೋದಮಾನಃ ತಿಷ್ಠತಿ. ಸ್ವಲ್ಪ ಇಷ್ಟೇ ಬಂದಿದ್ದಾಳೆ. ಏನಂದ್ರೆ, ಒಂದು ಕೊಡ್ಲಿ ತಗೊಂಡ, ಮರದ ಹತ್ರ ಹೋದ, ಒಂದೇಟ್ ಹಾಕಿದ, ಮೂಲಕ್ಕೆ ಹಾಕಿದ, ಏನ್ ಬಂತು? ರಸ ಬಂತು. ಸ್ರವೇತ್. ಮಧ್ಯ ಕೊಡದ, ಸ್ರವೇತ್. ಮೇಲಕ್ಕೆ ಕೊಡದ, ಸ್ರವೇತ್. ಆದ್ರೆ ಒಣ ಕಟ್ಟಿಗೆ ಹೊಡೆದ, ಬರಲಿಲ್ಲ. ಅದ್ರ ಅರ್ಥ ಇದ್ರೆ ಜೀವ ಇದೆ ಅಂತ ಅರ್ಥ. ಗೊತ್ತಾಯ್ತಾ? ಇದ್ರಲ್ಲಿ ಜೀವ ಇದೆ. ಜೀವ ಗುರುತ ಏನು ಅಂದ್ರೆ ರಸ ಬಂದ್ರೆ ಜೀವ ಇದೆ. ಗೊತ್ತಾಯ್ತಾ? ಅದೇ ಅರ್ಥ ಮಾಡ್ಕೋಬೇಕು. ಇದು ಯಾಕೆ ಅಂತ ನಾಳೆ ಯಾತಕ್ಕೆ ದೃಷ್ಟಾಂತ ಕೊಟ್ಟು ಏನಿದೆ ಅಂತ ತಿಳಿಬೇಕು ಹೋಗೋದನ್ನ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯಥೋಚ ಮಹಂತೇನ ಪ್ರಿಯತಾಂ ಕಮಲ ಆನಂದ ತೀರ್ಥ ವರದೇ ದಾನವಾರಣ್ಯ